ಸ್ನೇಹಿತರೆ, ನಮ್ಮ ಒಂದು ಆಂಡ್ರಾಯ್ಡ್ ಫೋನಲ್ಲಿ ನಾವು ಜೆಮಿನಿ ಒಂದು ಅಸಿಸ್ಟೆಂಟ್ ಏನಿರುತ್ತೆ ಅದರ ಒಂದು ಲ್ಯಾಂಗ್ವೇಜ್ನ ಕನ್ನಡಕ್ಕೆ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ಚರ್ಚೆ ಮಾಡೋಣ. ನಮ್ಮ ಫೋನಲ್ಲಿ ಹೋಮ್ ಬಟನ್ ಅನ್ನು ನಾವು ಲಾಂಗ್ ಪ್ರೆಸ್ ಮಾಡೋದ್ರಿಂದ ನಮಗೆ ಜೆಮಿನಿ ಅಂತ ಒಂದು ಡಿಜಿಟಲ್ ಅಸಿಸ್ಟೆಂಟ್ ಓಪನ್ ಆಗುತ್ತೆ. ಅದರ ಮೂಲಕ ನಾವು ಯಾವುದೇ ನಮ್ಮ ಫೋನಲ್ಲಿ ಯಾವುದೇ ಆ್ಯಪ್ನ ಓಪನ್ ಮಾಡೋದಕ್ಕೆ ಕಮೆಂಟ್ ಕೊಡ್ಬೋದು ಅಥವಾ ಯಾವುದೇ ಸೆಟ್ಟಿಂಗ್ಸ್ನ ಓಪನ್ ಮಾಡೋದಕ್ಕೆ ಹೇಳ್ಬೋದು. ಅದು ನಾವು ಹೇಳೋದ್ರಿಂದ ಎಲ್ಲವನ್ನು ಕೂಡ ಮಾಡುತ್ತೆ. ನಾವು ಯಾವುದಾದ್ರೂ ಕಾಲ್ ಮಾಡೋದಕ್ಕೆ ಕೂಡ ಹೇಳ್ಬೋದು. ಅದನ್ನು ನಾವು ಅದು ಇಂಗ್ಲೀಷಲ್ಲಿ ಇರುತ್ತೆ, ಡಿಫಾಲ್ಟ್ ಆಗಿ ಇಂಗ್ಲೀಷಲ್ಲಿ ಇರುತ್ತೆ. ಅದನ್ನು ನಾವು ಕನ್ನಡಕ್ಕೆ ಯಾವ ರೀತಿ ನಾವು ವರ್ಗಾವಣೆ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಜೆಮಿನಿ ಲ್ಯಾಂಗ್ವೇಜನ್ನು ನಾವು ಇಂಗ್ಲೀಷ್ನಿಂದ ಕನ್ನಡಕ್ಕೆ ವರ್ಗಾವಣೆ ಮಾಡಬೇಕು ಅಂದರೆ ಮೊದಲು ನಮ್ಮ ಫೋನಲ್ಲಿ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಮೊದಲು ಗೂಗಲ್ ಆ್ಯಪ್ನ ಇಲ್ಲಿ ಜೆಮಿನಿನ ನಾನು ಇಲ್ಲಿ ಮೊದಲು ಲಾಂಗ್ ಪ್ರೆಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಈ ರೀತಿ ಜೆಮಿನಿ ಇಲ್ಲಿ ಓಪನ್ ಆಗುತ್ತೆ. ಅದು ಸಂಪೂರ್ಣವಾಗಿ ಇಂಗ್ಲೀಷಲ್ಲಿ ಹೇಳ್ತಾ ಇರುತ್ತೆ ಮತ್ತು ಅಲ್ಲಿ ಬರುವಂಥ ಭಾಷೆ ಕೂಡ ಇಂಗ್ಲೀಷೇ ಇರುತ್ತೆ. ಅದನ್ನು ನಾವು ಕನ್ನಡ ಮಾಡಬೇಕು ಅಂದರೆ ಮೊದಲು ಗೂಗಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ನಮ್ಮ ಫೋನಲ್ಲಿ ಗೂಗಲ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಾವು ಜೆಮಿನಿ ಸೆಟ್ಟಿಂಗ್ಸ್ ಇರುತ್ತೆ, ಅಲ್ಲಿ ಜೆಮಿನಿ ಬಗ್ಗೆ ಸಂಪೂರ್ಣವಾದಂಥ ಸೆಟ್ಟಿಂಗ್ಸ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಂತರದಲ್ಲಿ ಗೂಗಲ್ ಆ್ಯಪ್ನಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಜೆಮಿನಿ ಅಂತ ಒಂದು ಆಪ್ಷನ್ ಬರುತ್ತೆ, ಸಪ್ರೇಟಾಗಿ ನೋಡ್ಬೋದು. ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಅಂದರೆ ಅದರ ಸಂಬಂಧಪಟ್ಟಂಥ ಸೆಟ್ಟಿಂಗ್ಸ್ಗಳನ್ನ ನಾವು ಬದಲಾವಣೆ ಮಾಡಬೇಕು ಅಂದರೆ ಅದರ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಲ್ಯಾಂಗ್ವೇಜಸ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ, ಲ್ಯಾಂಗ್ವೇಜಸ್ ಅಂತ ಇಲ್ಲಿ ನೋಡ್ಬೋದು. ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ನಾವು ಅದರ ಒಂದು ಲ್ಯಾಂಗ್ವೇಜಸ್ಗಳನ್ನ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಜೆಮಿನಿ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಮೇನ್ ಲ್ಯಾಂಗ್ವೇಜ್ ಅಂತ ಇದೆ ಸ್ನೇಹಿತರೆ, ಅದನ್ನು ನಾವು ಬದಲಾವಣೆ ಮಾಡಬೇಕಾಗಿಲ್ಲ. ಕೆಳಗಡೆ ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ನಾವು ಸ್ಪೀಚ್ ಲ್ಯಾಂಗ್ವೇಜ್ ಓನ್ಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ಪೀಚ್ ಓನ್ಲಿ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಸ್ಪೀಚ್ ಲ್ಯಾಂಗ್ವೇಜನ್ನು ಬದಲಾವಣೆ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಎಲ್ಲ ಭಾಷೆಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನಮ್ಮ ಕನ್ನಡವು ಕೂಡ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕನ್ನಡದ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನಾವು ಕ್ಲಿಕ್ ಮಾಡೋದ್ರಿಂದ ಇಲ್ಲಿ ಬ್ಲೂ ಕಲರ್ ಇಲ್ಲಿ ರೈಟ್ ಮಾರ್ಕ್ ಬರಬೇಕು, ಬಂದರೆ ಅದು ಸೆಟ್ ಆಗಿರುತ್ತೆ. ಈ ರೀತಿ ರೈಟ್ ಮಾರ್ಕ್ ಬಂದ ಮೇಲೆ ನಾವು ಬ್ಯಾಕ್ ಹೋಗೋಣ. ನೋಡಿ, ನಾವು ಬ್ಯಾಕ್ ಹೋಗ್ಬಿಟ್ಟು ಚೆಕ್ ಮಾಡೋಣ ನಮ್ಮ ಒಂದು ಜೆಮಿನಿ ಲ್ಯಾಂಗ್ವೇಜ್ ಅನ್ನೋದು ಬದಲಾವಣೆ ಆಗಿದೆಯಾ ಇಲ್ವೋ ಅಂತ. ನೋಡಿ, ನಾನು ಹೋಮ್ ಬಟನ್ ಲಾಂಗ್ ಪ್ರೆಸ್ ಮಾಡಿ ಇಡ್ತೀನಿ. ಹೇಳ್ಬಿಟ್ಟು ನಾನು ಇಲ್ಲಿ ಏನಾದರೂ ಸರ್ಚ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಲ್ಯಾಂಗ್ವೇಜ್ ಅನ್ನೋದು ಸಂಪೂರ್ಣವಾಗಿ ಕನ್ನಡಕ್ಕೆ ಬದಲಾಗಿದೆ. ಈ ರೀತಿ ನಾವು ಜೆಮಿನಿ ಲ್ಯಾಂಗ್ವೇಜನ್ನು ಕನ್ನಡಕ್ಕೆ ಬದಲಾವಣೆ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.